ಅಜಯ್ ನನ್ ತಂಗಿ ಆಡ್ಬೇಕು ಅಂತ ಆಡ್ಬೇಕಷ್ಟೇ. ಯಾರ್ ಕಣ್ಣಿಗೆ ಬಟ್ಟೆ ಕಟ್ಟೋದು ಫಸ್ಟ್? ಅಜಯ್ ನಿನ್ಗೆ. ಯಾಕೋ ಅಣ್ಣ ಅಜ್ಜಿಗೆ ಇಷ್ಟೊತ್ತಲ್ಲಿ ಕಣ್ಣು ಬಟ್ಟೆ ಕಟ್ಟೋದ್ರೆಷ್ಟು ಬಿಟ್ರೆ ಇಟ್ಟು ಕಣ್ ಕಾಣಲ್ಲ ಅಲ್ವಾ ಮುದ್ಕೆ? ಮಲ್ಗಿರೋರ್ನ ಎತ್ಕೊಂಡ್ಬಂದು ಆಟ ಆಡಿ ಇಲ್ಲಿ ನೋಡಜ್ಜಿ ನನ್ ತಂಗಿ ಅವನೇ ಫಸ್ಟ್. ನೋಡು ಏನ್ ನೀನು ಇದ್ಯಾ ಕಣ್ಣ ಮುಚ್ಚಲ ಆಡೋಣ ಅಂತಿದ್ದ ಅಡ್ಲಿ ಬಿಡು ಸರಿನಾ? ಟನ್ 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 ಟಡಾ! ಅಕ್ಕ ಇಲ್ಲಿ ಅಲ್ಲೋ ಅಕ್ಕ ಇಲ್ಲಿದ್ದೀನಿ ಇಲ್ಲಿ 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 ಅಕ್ಕ ಇಲ್ಲಿದ್ದೀನಿ ಇಲ್ಲಿ ಇಲ್ಲಿ ಅಕ್ಕ ಇಲ್ಲಿದ್ದೀನಿ ಅರೆ ಎಲ್ಲ ಕಣ್ಣ ಮುಚ್ಚಲ ಆಡ್ತಿದ್ದಾರೆ. ನನ್ ಚಿಕ್ಕ ವಯಸ್ಸಿನ ಆಟ. ನಾನೇ ಇಲ್ಲ ಆದ್ರೂ ಇವ್ರುಗಳ ಕಣ್ಣ ಮುಚ್ಚಲ ಆಡ್ತಿದ್ದಾರೆ. ಯಾರಿದು ಹುಡ್ಗಿ? ಎಲ್ಲ ಜಯ ನಿನ್ ಮೊಮ್ಮಗಳು ನನ್ನ ಹಿಡಿಲೇ ಇಲ್ಲ. ಹಿಡಿತಾಳೆ ನೋಡ್ತಾ ಇರುವ ನಿನ್ನ ಔಟ್ ಮಾಡ್ತಾಳೆ ನನ್ ಮೊಮ್ಮಗಳು. ಮೊಮ್ಮಗ್ಲ? ಯಾವ್ದೋ ಹುಡ್ಗಿನ ಮೊಮ್ಮಗ್ಲು ಅಂತ ಹೇಳಲ್ಲ ಈ ಅಜ್ಜಿ. ಏನಾಗಿದೆ ಇವ್ರಿಗೆ? ಯಾರೇ ಹುಡ್ಗಿ? ಕೊನೆಗೂ ತಗ್ಲಾಕ್ಬಿಟ್ಟಲ್ಲ. ತಗ್ಲಾಕೊಂಡೆ ನೀನು. ಐತೆ ಅಜ್ಜಿ ಮೊಮ್ಮಗಳಿಗೂ ಐತೆ. ಏನಪ್ಪ ಯುವರಾಜ, ಇನ್ನೂ ನಿದ್ದೆ ಬರಲಿಲ್ವಾ? ಓದ್ತಾ ಇದ್ದಪ್ಪ. ನೋಡ್ತಾ ಇದ್ದೀನಲ್ಲ, ನಾವು ಎಷ್ಟೇ ಪುಸ್ತಕ ಓದಿದ್ರು ನಮ್ಮ ಲೈಫ್ ಕೊಡೋ ಪರೀಕ್ಷೆನೇ ಬೇರೆ ಅಲ್ವಾ? ಅದರಲ್ಲೂ ಪಾಸ್ ಆಗ್ತಾ ಇದೀನಲ್ಲಪ್ಪ. ಅದು ನಿಜಾನೇ. ನನ್ನ ಮಗ ಅಲ್ವಾ, ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಇವತ್ತು ಸಾರು ಫುಲ್ ಫಾರ್ಮಲ್ಲಿ ಇದ್ದೀರಾ? ಅಮ್ಮನ ಜೊತೆ ಏನೋ ಜಗಳ ಆಗಲಿಲ್ವಾ? ಆ ಜಗಳ ಎಲ್ಲ ಸುಮ್ಮನೆ ಬಿಡ, ಅವಳ ಸಮಾಧಾನಕ್ಕಷ್ಟೇ. ಯಾವತ್ತಿದ್ರು ನಿಮ್ಮ ಅಪ್ಪನೇ ಕಿಂಗು. ಓ ಮಾ ಕೇಳಿಸ್ಕೊಂಡ್ರ? ಇಷ್ಟು ಭಯ ಇದೆಯಲ್ಲ. ಓ ನಿನ್ನ ಅಲ್ಲ, ನಿಮ್ಮಮ್ಮನ ಹತ್ರ ನಿನ್ನ ಪರವಾಗಿ ನಾನು ಮಾತಾಡ್ತೀನಿ, ನೀನು ನನಗೆ ಬಿಸ್ಕೆಟ್ ಹಾಕ್ತೀಯಾ? ನಾನು ಈ ಥರ ಎಲ್ಲ ಅಮ್ಮನ ಹತ್ರ ತಮಾಷೆ ಮಾಡೋದಕ್ಕಾಗತ್ತಾ? ನೀವೇ ಹೇಳಿ. ನಾನೇನೇ ಹೇಳಿದ್ರು ಅದಕ್ಕೆಲ್ಲ ಕಾರಣ ಕಮಲಿ ಅವರೇ ಅಂತ ಹೇಳಿ ಬೈತಾರೆ.
ಅದಕ್ಕೆ ನಾನೇನು ಮಾತಾಡೋದಕ್ಕೆ ಹೋಗಲ್ಲ. ಸುಖಿ ಸಂಸಾರದ ಸಿದ್ಧ ಸೂತ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡೋದು ವಾಸಿ. ಆದರೂ ಒಂದೊಂದ್ಸಲ ಯಾರ ಯಾಕೆ ಹಿಂಗೆ ಆಡ್ತಾಳೆ ಅಂತ ಬೇಜಾರಾಗುತ್ತೆ ಕಣ. ಬಿಡಿಪ, ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ. ಅವ್ರಿಗೆ ಕೋಪ, ಪ್ರೀತಿ, ಸಂತೋಷ ಏನನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ಏನು ಅನ್ಸುತ್ತೋ ಅದನ್ನ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡೆ ಸಂಕಟ ಪಡೋದಕ್ಕಿಂತ ಇದೆಷ್ಟೋ ಪಾಲ್ ವಾಸಿ ಅಲ್ವಾಪ. ಅದು ಒಂಥರ ನಿಜ. ಹೌದು ಬಿಡ. ಏನೋ ಇಂಪಾರ್ಟೆಂಟ್ ಓದ್ತಿದ್ದೆ ಅನ್ಸುತ್ತೆ. ಡಿಸ್ಟರ್ಬ್ ಆಯ್ತಾ? ಅದೇ ಇಲ್ಲಪ್ಪ, ಜಸ್ಟ್ ಕ್ಯಾಶುವಲ್ ಅಷ್ಟೇ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದರೆ ಲಾಂಗ್ ಡ್ರೈವ್ ಬರ್ತೀಯಾ? ಬರ್ತೀಯಾ? ಅರೆ ನೀವು ಕರೆದ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಏನ್ ವಿಶೇಷ ಸಡನ್ ಆಗಿ? ವೆದರ್ ಕೋಲ್ಡ್ ಆಗಿದೆ. ಈ ವೆದರ್ಗೆ ಇಲ್ಲಂತೂ ಪರ್ಮಿಷನ್ ಸಿಗಲ್ಲ. ನಿಮ್ಮಮ್ಮ ಗೊತ್ತಲ್ಲ, ನೋಡಿದ್ರೆ ಭದ್ರಕಾಳಿ, ಆಮೇಲೆ ನನ್ನ ಸಿಗದು ಹಾಕ್ಬಿಡ್ತಾಳೆ. ಅಪ್ಪ, ಆದರೆ ಒಂದು ಕಂಡೀಷನ್. ಏನು? ಬರೀ ಒಂದೇ ಒಂದು. ಓಕೆ ಬಾ. ಎಸ್. ಆಚೆ ತುಂಬ ಕೋಲ್ಡ್ ಇದೆ. ಏನಾದ್ರು ಜರ್ಕಿನ್ ಗಿರ್ಕಿನ್ ಹಾಕೊಂಬ. ಮೈ ಡ್ಯಾಡ್ ಇಸ್ ಬೆಸ್ಟ್. ಕಬ್ಲಿ ಕಬ್ಲಿ ನನ್ನ ಮಗಳು ಅವಳ ಕಮಲಿ ಅವರೇ, ನೀವು ನನ್ನ ರಿಷಿ ಸರ್ ಅಂದ್ರ ನಿಮ್ಗೆ ನನ್ನ ನೆನಪಿದ್ಯಾ? ಇವಳ ಮೇಸ್ಟ್ ಹುಡುಗಿ, ಇವಳಿಗೋಸ್ಕರನೇ ಆ ಮನೇಲಿ ಅಷ್ಟು ಜನ ಕಾಯ್ತಿರೋದು. ಆದ್ರೆ ಇವಳು ಇಲ್ಲಿಗೆ ಹೆಂಗ್ ಬಂದ್ಲು? ಎಲ್ಲಿದ್ದೀರಾ? ಅಣ್ಣ ಇಲ್ಲಿದ್ದೀನಿ. ನಾನೇ ಬೇಕು ಅಂತ ಸಿಕ್ಕಾಕೊಂಡಿದ್ದು ಗೊತ್ತಾ? ಕಣೋ ಹಾ, ಇವಾಗ ನನ್ ಸರ್ದಿ. ಬಾಣ ಸುಮ್ನಿರೋ. ಆಮೇಲೆ ನೈಟ್ ಎಲ್ಲ ಆಡಿಸ್ಬಿಟ್ರೆ ಅಜ್ಜಿ ಕಾಲು ನೋವು ಕಾಲೋತಿ ಅಂತ ನೈಟ್ ಎಲ್ಲ ಗೋಳಿಕತ್ತದೆ. ಸುಮ್ನಿರೋ. ಸಾಕು ಸಾಕು ಸಾಕು, ಇವತ್ತಿಗೆ ಸಾಕು. ಅಜಯ್ ಮಲ್ಕೊಳ್ಳೋಣ? ಸರಿ. ನಮ್ ಕೈ ಬಿಟ್ರಲ್ಲ, ನಿಮ್ಗೆಲ್ರ ಒಂದ್ ದೊಡ್ಡ ನಮಸ್ಕಾರ. ನಡಿ ಬಿಡ. ಬಚ್ ಬಚ್. ಅಂಬೆ ಖುಷಿನಾ? ಬಾ ಮತ್ತೆ ಬಾ. ಅಂಬಿ ನೀನು ಹೋಗವ, ಮಲ್ಕೊ, ಬರ್ತೀನಿ. ಅಯ್ಯೋ, ಗಾಳಿಗೇನೋ ಸದ್ದಾಗಿರ್ಬೇಕು. ಬಾ ಮಲ್ಕೋ, ಬಾ. ಋಷಿ, ಈ ಕತ್ತು ಮುಚ್ಚಿ ದಮ್ ಹೊಡೆದು ಬಹಳ ವರ್ಷಗಳಾಗುತ್ತೆ ಕಣ. ನೀನು ಚಿಕ್ಕ ಮಗು ಇದ್ದಾಗ ನಾನಿನ್ನ ಮುದ್ದು ಮಾಡೋದಕ್ಕೆ ಹತ್ರ ಬಂದ್ರೆ ನೀನು ಮುಖ ತಿರುಗಿಸ್ಕೊತಾ ಇದ್ದೆ.
ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಸಾಕಪ್ಪ ಅಂತ, ಅವತ್ತೇ ಬಿಟ್ಬಿಟ್ಟೆ. ಮತ್ತೆ ಈಗಲೂ ಯಾಕೆ ಹೊಡಿತೀರಾ? ಟ್ಯೂಟರ್ನ ಹಾಕೊಳ್ಳ? ಬೇಡಪ್ಪ, ಅವಾಗ ಅಪರೂಪಕ್ಕೆ ಒಂದ್ಸರಿ ಹೀಗೆ ಸೇರ್ತಾ ಇರ್ಬೇಕಪ್ಪ. ಈಗ ನಾವು ಹಳೆ ಫೋಟೋಸ್ ಎಲ್ಲ ತಿರುಗಿಸಿ ನೋಡಲ್ವಾ, ಹಾಗೆ. ಅವಾಗ ಕಾಲೇಜ್ ಹಾಸ್ಟೆಲಲ್ಲಿ ಇದ್ದಾಗ ನಮ್ಮ ವಾರ್ಡನ್ ಕಣ್ ತಪ್ಪಿಸಿ ಸಿಗರೇಟ್ ಸೇರ್ತಿದ್ದೆ. ಈಗ ನಿಮ್ಮ ಅಮ್ಮನ ಕಣ್ ತಪ್ಪಿಸಿ ಸಿಗರೇಟ್ ಸೇರ್ಬೇಕಾಗಿ ಬಂದಿದೆ. ಸರಿ ಹೋಯ್ತು. ಈ ವಿಷಯದಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದೀನಿ ಅಂತ ಏನಾರ ಅಮ್ಮಂಗೆ ಗೊತ್ತಾಯ್ತು ಅಂದ್ರೆ ನನ್ನ ಕತೆ ಫಿನಿಶ್ ಅಷ್ಟೇ. ಡೋಂಟ್ ವರಿ, ನಾನು ನಿಮ್ಮ ಅಮ್ಮಂಗೆ ಹೇಳಲ್ಲ, ಧೈರ್ಯವಾಗಿ. ಯಾವುದೋ ಅಂಗಡಿ ಕಾಣಿಸ್ತಾ ಇದೆ, ಸಿಗುತ್ತೆ ಅನ್ಸುತ್ತೆ. ಅಂಶ ನಿಲ್ಸು, ಚೆಕ್ ಮಾಡಿ. ಬಿ ಕೇರ್ಫುಲ್ ಪಾಪ. ಪಾಪ ಒಂದೇ ಸಿಗರೇಟ್ ಅಷ್ಟೇ. ಓಕೆ ಬಾಸ್, ಒಂದೇ ತಿಳಿಯಾಗಿರೋ ನೀರಿಗೆ ನಾನು ಯಾಕೆ ಕಲ್ಲೊಡಿಲಿ? ನಾನು ಇಲ್ದೆ ಅವ್ರು ಚೆನ್ನಾಗೇ ಇದ್ದಾರೆ. ಅಲ್ಲ, ನನ್ನನ್ನೇ ಅವಳು ಅನ್ಕೊಂಡ್ರ? ಅಷ್ಟು ಗೊತ್ತಾಗಲ್ವಾ ಇವ್ರಿಗೆ? ಛೇ, ಅದ್ ಸರಿ, ಆ ಮಹಾಜನ್ ಮನೇಲಿ ನನ್ನೇ ಅವಳು ಅನ್ಕೊಂಡಿದ್ದಾರೆ. ನಾನಂತೂ ಮತ್ತೆ ಅನಿಕನ್ ಮನೆಗೆ ಹೋಗಲ್ಲ, ಅಂಬಿ ಬಜಾರ್ಗೂ ಕಾಲಿಡೋಕ್ಕಾಗಲ್ಲ. ಏನ್ ಮಾಡ್ಲಿ? ಏನ್ ಚಿನ್ನ ಒಬ್ಳೆ ಹೋಗ್ತಾ ಇದೀಯಾ? ಕಂಪ್ನಿ ಕೂಡ ಜೊತೆ ಬರ್ಲಾ? ಕಂಪ್ನಿ ಬೇಕಾ? ಕಂಪ್ನಿ ಬೇಕಂತೆ ನನ್ ಮಗ್ನೆ. ಸಿಗು ನೆಕ್ಸ್ಟ್ ಟೈಮ್. ಹಳೆಯ ನೆನಪುಗಳೆಲ್ಲವೂ ಮರುಕಳಿಸ್ತಿ ಹವು. ಹೌದು ಋಷಿ, ನಿನ್ಗೆ ಯಾವತ್ತು ಇಂಥದೆಲ್ಲ ಮಾಡ್ಬೇಕು ಅಂತ ಅನ್ಸಿಲ್ವಾ? ಅಥವಾ ಕದ್ದು ಮುಚ್ಚಿ ಮಾಡಿ ಈಗ ನನ್ನ ಮುಂದೆ ಡೀಸೆಂಟ್ ಆಗಿ ಪೋಸ್ ಕೊಡ್ತಿದ್ಯೋ ಹಾಗೆ? ಓ ಪಾಪ ಅಂತ ನಾನು ನಿಮ್ಮನ್ನ ಆಚೆ ಕರ್ಕೊಂಡ್ಬಂದು ಸಿಗರೇಟ್ ಹೊಡೆಯೋದಕ್ಕೆ ಹೆಲ್ಪ್ ಮಾಡ್ತಿದ್ರೆ ನೀವು ನನಗೆ ಈ ತರ ಕ್ವಶನ್ ಮಾಡ್ತೀರಲ್ಲ? ಕೇಳದ್ನಪ್ಪ. ನಿಮ್ ಮಗ ಯಾವತ್ತು ಕದ್ದು ಮುಚ್ಚಿ ಏನ್ ಕೆಲ್ಸನೂ ಮಾಡಿಲ್ಲ. ಮಾಡಿರೋದು ಒಂದ, ಅದು ಪ್ರೀತಿ. ಆದ್ರೆ ಅಮ್ಮಂಗ ಅದು ಇಷ್ಟ ಇಲ್ಲ. ಏನ್ ಮಾಡೋದು? ಡೋಂಟ್ ವರಿ ಕಣ, ಅವಳು ಹಾಗೆ ಸ್ವಲ್ಪ ಓವರ್ ಪೊಸೆಸಿವ್. ಟೈಮ್ ತಗೋತಾಳೆ ಒಪ್ಕೊಳ್ಳೋದಕ್ಕೆ, ಆದ್ರೆ ಖಂಡಿತ ಒಪ್ಕೋತಾಳೆ. ನೀನ್ ತಲೆ ಕೆಡ್ಸ್ಕೋಬೇಡ, ಓಕೆ? ಅಯ್ಯೋ ದೇವ್ರೆ, ಮೇಸ್ಟ್ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತೀಯಾರೆ? ಇವ್ರ ಕೈಲೇನಾದ್ರು ಸಿಗಾಕೊಂಡ್ರೆ ಪ್ರಶ್ನೆ ಕೇಳಿನೇ ಸಾಯಿಸ್ಬಿಡ್ತಾರೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಂಬಿ, ಓಡುಗುರು. ಕಮ್ಲಿ ಅವರೇ, ಬೇಬಿ, ಇನ್ನೊಂದ್ಸಲ ನಾನ್ ಕರೆದ್ರೆ ಗಂಟ್ಲಿಗೆ ಗರ್ಗಸ ಇಟ್ಟಂಗ್ ಕೂಗ್ತಾಳೆ. ಕರೀಲಿಲ್ಲ ಅಂದ್ರೆ ನಾನು ಇಲ್ಲಿದ್ದೀನಿ ಅನ್ನೋದನ್ನು ಕೇರ್ ಮಾಡಲ್ಲ. ನಾನು ಏನ್ ಮಾಡ್ಲಿ? ಕರ್ದೆ ಬಿಡ. ಬೇಬಿ, ವಾಟ್ ಅಮ್ಮಮ್ಮ? ಶೂ ಮಿಲ್ಲಿಗೆ ಕಣೆ ಪ್ಲೀಸ್. ಏನ್ ಹೇಳಿ ಬೇಬಿ? ಅಲ್ಲ, ಕೋಪದಲ್ಲಿ ಕುಯ್ಕೊಂಡಿದ್ ಮೂಗು ಕೇಸರಿ ಬಾತ್ ಮೂಸವಾಗ ಬೇಕು ಅಂದ್ರೆ ವಾಪಸ್ ಬರುತ್ತಾ ಹೇಳು? ನನಗೆ ಮೂಗು ಬೇಡ, ಕೇಸರಿನೂ ಬೇಡ. ಮೊದಲು ನೀನು ಕಿತ್ತೋದ್ ಎಕ್ಸಾಂಪಲ್ಸ್ನ ಸ್ಟಾಪ್ ಮಾಡಿ. ಇನ್ನು 1980s ಅಲ್ಲಿ ಇದ್ದೀರಾ. ಆಹಾ, ಟೆಕ್ನಾಲಜಿ ಬಂದ್ಮೇಲೆ ಎಲ್ಲ ಹಾಳಾಗೋಗಿದ್ದು ಬೇಬಿ.
ಆದ್ರೂ ನಾನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ. ಆಕ್ಚುಲಿ 1980s ಮೆಥಡೇ ಕರೆಕ್ಟ್. ಏನ್ ಮೆಥಡ್? ಬೇಬಿ, ಎಷ್ಟೇ ಕೋಪ ಇದ್ರೂ ನಾವು ಕೂಗಾಡಕ್ ಮುಂಚೆ ಅದರಿಂದ ನಮಗೆ ನಷ್ಟ ಇದೆಯಾ ಲಾಭ ಇದೆಯಾ ಅಂತ ಯೋಚನೆ ಮಾಡಿ ಕೂಗಾಡ್ಬೇಕು. ಸುಮ್ಮನೆ ಕುರುಡಾಗಿ ಕೂಗಾಡ್ಬಿಟ್ಟು ಪಶ್ಚಾತ್ತಾಪ ಪಡಬಾರ್ದು. ಆಮೇಲೆ ನೀನೇ ಹೇಳು, ಈಗ ನೀನು ಅವಳನ್ನ ಮನೆ ಬಿಟ್ಟು ಓಡಿಸ್ದೆ, ಅವಳು ವಾಪಸ್ ಬರ್ದೇ ಇದ್ರೆ ಏನ್ ಮಾಡ್ಬೇಕು ಹೇಳು? ಅಮ್ಮಮ್ಮ, ನಿಮ್ ಬುದ್ಧಿ ನೆಟ್ಟಗ್ ವರ್ಕ್ ಆಗ್ತಿದ್ಯಾ? ಆಗ್ತಿದೆ ತಾನೆ? ಯಾಕೆ? ಅವಳನ್ನ ಕಲ್ಸಿರೋದೆ ವಾಪಸ್ ಬರಬಾರ್ದು ಅಂತ. ಅದ್ರಲ್ಲಿ ಏನ್ ಡೌಟ್ ಇದೆ ನಿಮ್ಗೆ? ಡೌಟ್ ಅಲ್ಲ ಬೇಬಿ, ಭಯ. ಅನ್ಪೂರ್ಣ ಕೇಳಿದ್ರೆ ಏನ್ ಹೇಳೋದು ಹೇಳು? ನಾನ್ ಏನೋ ಹೇಳ್ಕೊತೀನಿ, ಬಿಟ್ಟಾಕಿ. ನನ್ ಋಷಿ ಜೊತೆ ಆ ರೀತಿ ಅವಳು ನಡ್ಕೊಂಡಿದ್ ಮೇಲೂ ಈ ಮನೆಯಲ್ಲಿ ಇಟ್ಕೊಂಡ್ರೆ ನನ್ ಈಗೋ ಅಡ್ಡ ಬರುತ್ತೆ. ಸೂಪರ್ ಬೇಬಿ. ಮನುಷ್ಯ ತನಗ್ ತಾನೇ ಹಳ್ಳ ತೋಡ್ಕೊಳಕ್ ಶುರು ಮಾಡೋದೇ ಈ ಹಾಳಾದ ಈಗೋ ಇಂದ. ನಮ್ ಗುಟ್ಟೆಲ್ಲ ಅವಳು ಗೊತ್ತು ಬೇಬಿ. ಇಂಥ ಟೈಮಲ್ಲಿ ನೀನು ಜಸ್ಟ್ ಶಟ್ ಅಪ್ ಅಮ್ಮಮ್ಮ. ನನ್ ತಲೆ ತಿನ್ನೋದನ್ನ ಬಿಡ್ತೀರಾ ಸ್ವಲ್ಪ? ಬರೀ ಅವಳ ಬಗ್ಗೆ ಮಾತ್ರ ಅಲ್ಲ, ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಕಮಲಿ ಅವರೇ, ಕರೆಕ್ಟ್ ಕಣ್ಣಿಡ್ದು ಬಿಟ್ನಲ್ಲ ಈ ಮೇಷ್ಟ್ರು. ಕಮಲಿ ಅವರೇ, ಏನ್ ಮಾಡ್ತಿದ್ದೀರಾ? ಮೇಷ್ಟ್ರೆ, ಅದು ನಾನು ಅಲ್ಲ, ನಾನು ನಿಮ್ಮನ್ನ ಮನೆಗೆ ಬಿಟ್ನಲ್ಲ, ಇಷ್ಟೊತ್ತಲ್ಲಿ ಹೊರಗಡೆ ಏನಿಗೆ ಬರಕ್ ಹೋಗಿದ್ರಿ? ಹೂನಮ್ಮ, ಅಲ್ಲ ಒಬ್ಳೆ ಹೀಗೆಲ್ಲ ಓಡಾಡಬಾರ್ದು. ಇಟ್ ಇಸ್ ನಾಟ್ ಸೇಫ್. ಅದೆಲ್ಲ ಏನಿಲ್ಲ. ನನ್ನನ್ನು ಯಾರು ಮುಟ್ಟಕ್ ಬಂದ್ರೆ 4 ಮಾಂಜ ಕೊಟ್ಟು ಕಳಿಸ್ತಾ ಇರ್ತೀನಿ. ಕಮಲಿ ಅವರೇ, ಕೇಳಿದ್ದಕ್ಕೆ ಉತ್ತರ ಕೊಡಿ. ಇಲ್ಲೇನ್ ಮಾಡ್ತೀರಾ? ನಿಜ ಹೇಳ್ಬಿಡೋದೇ ಬೆಟರ್. ಅಯ್ಯೋ ಮೇಷ್ಟ್ರೆ, ಸಿಟ್ ಮಾಡ್ಕೊಂಬೇಡಿ. ನೀವ್ ಹೋದ್ಮೇಲೆ ಅನಿಕನ್ ಜೊತೆ ಜಗಳ ಆಯ್ತು, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದೇನಮ್ಮ? ಈ ವಿಷಯ ಮನೇಲಿರೋ ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ? ಇಲ್ಲ. ಕಮಲಿ ಅವರೇ, ಏನ್ ಹುಡುಗಾಟ ಆಡ್ತಿದ್ದೀರಾ? ಅಲ್ಲ, ಜಗಳ ಆದ್ರೆ ಅಜ್ಜಿ ಹತ್ರ ಹೇಳ್ಬೇಕು, ಇಲ್ಲ ನನಗೆ ಫೋನ್ ಮಾಡಿ ಹೇಳ್ಬೇಕು. ಆದ್ರೆ ಅದನ್ನ ಬಿಟ್ಟು ಈ ತರ ಯಾರು ಮನೆಯಿಂದ ಹೊರಗಡೆ ಬರ್ತಾರಾ? ಮೊದ್ಲು ಕಾರ್ ಹತ್ತಿ ನೀವು. ಮೇಷ್ಟ್ರೆ, ನಾನು ನೀನ್ ಬಾರಮ್ಮ. ಸುಮ್ನೆ ಕಾರ್ ಹತ್ತಿ ಎಂದೆ. ನಿಂದೇನಾ ಕಮಲಿಯಲ್ಲಿ ಏಯ್, ನಿನಗ್ ಯಾಕೋ? ಹೋಗೋ. ಕಮಲಿಗೆ ಗುಡ್ ನೈಟ್ ಹೇಳು ಅಂತ ಹುಡುಕ್ತಾ ಇವ್ನಿ. ಕೋಣೆನಾಗೋ ಇಲ್ಲ, ಆಚೆ ಆಗೋ ಇಲ್ಲ. ಎಲ್ಲೋಗಳೆ? ಕಮಲಿ ಇಲ್ಲಿಲ್ಲ, ಹೊರಗೋಗಿದ್ದಾಳೆ. ಏನ್ ಈಟೊತ್ನಾಗ? ಕಮಲಿ ಯಾವಾಗೂ ನಿನ್ ಜೊತೆಗೆ ಇರ್ತಿದ್ಲಲ್ಲ, ಒಬ್ಳೆ ಎಲ್ಲೋಗಳೆ? ಅವಳು ಋಷಿ ಜೊತೆ ಹೋಗಿದ್ದಾಳೆ. ಅವಳು ಬರ್ತಾಳೆ, ನೀನು ಹೋಗಿ ಬಿಟ್ಕೋ. ಶಿಸ ಜೊತೆನಾ? ಹೋಗೋ. ಸತ್ಯ, ಈಗ ಬಚಾವಾದ್ವಿ. ನಾಳೆ ಏನ್ ಗುರಾಯಿಸ್ತಾ ಇದ್ದೀರಾ? ಬನ್ನಿ ಒಳಗೆ. ಇದೇನಿದು ಜೇಮ್ಸ್ ಬಾಂಡ್ ಮೂವಿ ತರ ಹಿಂಗ್ ಹೋಗ್ತಿದ್ದೀರಾ? ನಮ್ಮೆಲ್ರಿಗಿಂತ ದೊಡ್ಡ ಬಾಂಡು ಒಳಗೆ ಮಲಗಿದ್ದಾರೆ. ದೊಡ್ಡ ಬಾಂಡ? ಯಾರದು? ಹೂ, ಮತ್ತೆ ಎತ್ತರ ಕಷ್ಟ. ನೀವು ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ನಾನು ನೋಡ್ಕೋತೀನಿ.
ನೀನೇ ನೋಡ್ಕೋಬೇಕು. ಹುಷಾರು, ಟೇಕ್ ಕೇರ್. ಅಪ್ಪ ನೀವು ಹುಷಾರು. ನಾನು ಹುಷಾರು. ಕಮ್ಮಿ